ಸೀರೆ ಸೀರೆ ಸೀರೆಮ್ಮ ಸೀರೆ ಸೀರೆ ಯುಗಾದಿ ಹಬ್ಬಕ್ಕೆ ಎಲ್ಲ ಹೊಸ ಹೊಸ ಸೀರೆ ಬಂದೈತ್ರಮ್ಮ. ಬನ್ನಿ ಬನ್ನಿ. ಎಲ್ಲ ಸೀರೆ ನೋಡ್ಕೊಂಡು ಹೋಗಿ ಬನ್ನಿ. ಜರಿ 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 ಸೀರೆ ಐತೆ. ಜರ್ತಾರಿ ಸೀರೆ, ಎಂತ ಸೀರೆ ಬೇಕು ಅಂತ ಸೀರೆ ಐತೆ. ಎಲ್ಲ ಹೊಸ ಹೊಸ ಡಿಸೈನ್ ಬಂದವೆ. ಬನ್ನಿ ಬನ್ನಿ. ದೊಡ್ಡ ಬಾರ್ಡ್ರ್ ಸೀರೆ, ಚಿಕ್ಕ ಬಾರ್ಡ್ರ್ ಸೀರೆ. ಏನಪ್ಪ ಇವತ್ತು ಯಾರು ಕಾಣತ್ತೇ ಇಲ್ವಲ್ಲ. ಆ ಸೊ ಈ ಊರಿಗೆ ಬಂದಾಗ್ಲಿಲ್ಲವ ಹಿಂಗೆ ಆಯ್ತದ ತಗಿ. ಯಾರು ಜನನೇ ಕಾಣಕ್ಕಿಲ್ಲ. ಅಲ್ಲ ಒಬ್ರು ಬಂದ್ರೆ ಎಲ್ಲರೂ ಬರ್ತಾರೆ. ಇಲ್ಲ ಅಂದ್ರೆ ಯಾರು ಇರಕ್ಕಿಲ್ಲ, ಏನೂ ಇಲ್ಲ. ಅಲ್ಲ ನಾನು ನೋಡ್ಕೊಂಡು ಇವ್ರಿಗೆ ಬುಧವಾರ ರಜೆ ಇರ್ತದಲ್ಲ ಫ್ಯಾಕ್ಟ್ರಿಗಳಿಗೆಲ್ಲವ ಅಂತವ. ಇವತ್ತು ಬಂದರೆ ಯಾವ ಹೆಂಗಸರು ಕಾಣ್ತಿಲ್ವಲ್ಲ, ಏನೂ ಇಲ್ಲ ಇವರು. ಎಲ್ಲೋದ್ರಪ್ಪ ಎಲ್ಲ ಹೆಂಗಸರು. ಅಯ್ಯೋ ಇವತ್ತೇನು ವ್ಯಾಪಾರ ಆಗುತ್ತೋ ಇಲ್ವಪ್ಪ ನನಗೆ. ಸೊ ಅಲ್ಲ ಬೆಳಿಗ್ಗೆ ಬೇರೆ ಇವ್ರ ಮನೆ ಹತ್ರ ಬಂದ್ಬಿಟ್ಟಿದ್ದೀನಿ. ಇಲ್ಲೊಬ್ರು ಅಜ್ಜಿ ಇದ್ರಲ್ಲ ಗೌರಕ್ಕ ಅಂತಲೂ ಏನೋ ಅವ್ರ ಹೆಸರು ಸರಿಯಾಗಿ ನೆನಪಿಲ್ಲ. ಅಜ್ಜಿ ಬಂದಿದ್ರೆ ಎಲ್ಲರೂ ಬಂದಿರೋರು ಆಚಿಕೆ. ಏನಪ್ಪ ಮಾಡೋದು ಇವಾಗ. ಯಾರು ಬರ್ತಿಲ್ವಲ್ಲ. ಕೂಗಾಕ ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ. ಯಾರಾದರೂ ಕೇಳಿಸ್ಕೊಂಡು ಬರ್ತಾರೆ. ಇಲ್ಲ ಈ ಅಜ್ಜಿನಾದರೂ ಬಂದರೆ ಆಚೆಗೆ ಎಲ್ಲರೂ ಆಚೆಗೆ ಬರ್ತಾರೆ. ಸೀರೆ ಸೀರೆ ಕಣ್ರಪ್ಪ, ಸೀರೆ ಸೀರೆ ಜರ್ತಾರಿ ಸೀರೆ. ಯುಗಾದಿ ಹಬ್ಬಕ್ಕೆ ಹೊಸ ಹೊಸ ಕಲೆಕ್ಷನ್ ಬಂದೈತ್ ಕಣ್ರಪ್ಪೋ. ಬರ್ರಪ್ಪ ಬರ್ರಿ, ಸೀರೆ ತಗೊಳ್ಳಿ ಬನ್ನಿ. ದೊಡ್ಡ ಬಾರ್ಡ್ರು, ಚಿಕ್ಕ ಬಾರ್ಡ್ರು, ಜರ್ತಾರಿ ಸೀರೆ, ಕೆಂಪು ಸೀರೆ, ನೀಲಿ ಸೀರೆ, ಹಸಿರು ಸೀರೆ ಎಲ್ಲ ಹೊಸ ಹೊಸ ಡಿಸೈನ್ ಬಂದೈತ್ರಪ್ಪೋ. ಬನ್ನಿ ಬನ್ನಿ ಬನ್ನಿ. ರಾಜನಂದಿನಿ ಸೀರೆ ಬೇಕಾ? ಯಾವ ಥರ ಸೀರೆ ಬೇಕು? ಎಲ್ಲ ಥರ ಸೀರೆ ಬಂದೈತೆ. ಬರ್ರೋ ಬನ್ನಿ ಬನ್ನಿ. ಸೀರೆ ಸೀರೆ ಕಣ್ಣು ಕಾಣಂಗೆ ಸೀರೆ ಬಂದಿದ್ದೀನಿ ಈ ಸತಿ. ಯುಗಾದಿ ಹಬ್ಬಕ್ಕೆ ಎಲ್ಲ ಹೊಸ ಹೊಸ ಕನೆಕ್ಷನ್ನು, ಎಲ್ಲ ಹೊಸ ಕಲೆಕ್ಷನ್ ತಂದಿರೋದು ಸೀರೆ ಇವತ್ತು. ಕೆಂಪುದು, ನೀಲಿದು, ಹಸ್ರುದು ಎಲ್ಲ ಎಲ್ಲ ಡಬಲ್ ಡಬಲ್ ಐತೆ ಸೀರೆಗಳು. ಎಷ್ಟಾದ್ರು ತಗೋಬೋದು. ಬರ್ರಪ್ಪೋ ಬನ್ನಿ ಬನ್ನಿ. ಅಕ್ಕಾರ ಬನ್ನಿ. ಅಕ್ಕ ಏನು ಮಾಡ್ತಿದ್ದೀರಕ್ಕೋ? ಬನ್ರಕ್ಕ, ಬಿರ್ಬಿರ್ನೆ ಸೀರೆ ತಗೊಳ್ಳಿ. ಎಲ್ಲ ಖಾಲಿ ಆಗೋಯ್ತವ ಕಣಕ್ಕ. ಬಿರ್ಬಿರ್ನೆ ಬರ್ರಕ್ಕೋ, ಸೀರೆ ತಗೊಳ್ರಕ್ಕೋ. ಸೀರೆ ಸೀರೆ ಪ್ಲೇನ್ ಸೀರೆ, ಡಿಸೈನ್ ಸೀರೆ, ಕುಚ್ಚಿರೋ ಸೀರೆ, ಎಂತ ಎಂತ ಸೀರೆ ಬೇಕು ಕಣ್ಣಿಗೆ ಕಾಣೋಂಥ ಸೀರೆ ಬಂದವೆ ಕಣ್ರಕ್ಕೋ. ಬರಕ್ಕೋ ಬನ್ನಿ ಬನ್ನಿ. ಓಹೋ, ಸೀರೆ ವಯ್ಯ ಬಂದಿರಂಗೆ ಕಾಣ್ತಾನಲ್ಲ. ಸೀನಪ್ಪ ಬಂದಿರಂಗೆ ಕಾಣ್ತಾನೆ. ಹೆಂಗೋ ಯುಗಾದಿ ಹಬ್ಬ ಹತ್ರಕ್ಕೆ ಬಂತು. ನಾನು ಎಲ್ಲೋಗದಪ್ಪ ಸೀರೆ ತರೋಕ್ಕೆ. ಇವೈ ಬೇರೆ ಬರಲಿಲ್ಲ ಅಂತ ಬೈಕೊಂಡು ಕೂತಿದ್ದೆ. ಹೆಂಗೋ ಬಂದನಲ್ಲ ಸದ್ಯ. ಸದ್ಯ ಹಿಂಗೋ ಬಂದೋನೆ. ತಗೊಬಿಡ್ಬೇಕತ್ತಕ್ಕೆ ಇನ್ನೊಂದು 15 ದಿನವೂ ಇಲ್ಲ, ಏನಿಲ್ಲ ಹಬ್ಬ. ಪ್ಯಾಟಿಗೆ ಹೋಗಿ ಎಲ್ಲಿ ತರಕ್ಕೆ ಹೋಗಾನೆ. ಪ್ಯಾಟೆಲಿ ಒಂದೊಂದು ಥರ ಒಂದೊಂದು ಅಂಗಡಿಲಿ ಒಂದೊಂದು ಥರ ಹೇಳ್ತಾರೆ. ಅಯ್ಯೋ ಅವೇನು ಪಾಟಿ ರೇಟ್ ಬೇರೆ ಹೇಳ್ತಾರೆ. ಸದ್ಯ ಈ ಸೀನಪ್ಪ ಬಂದಿರೋದು ಒಳ್ಳೇದಾಯ್ತು. ಒಂದಿಷ್ಟು ಚೌಕಾಸಿ ಮಾಡಿ ಚೆನ್ನಾಗಿರೋ ಸೀರೆಗಳೆಲ್ಲವ ತಗೊಬಿಡ್ಬೇಕತ್ತಾಗಿ. ಓ ಸೀನಪ್ಪ, ಏನಪ್ಪ ಚೆನ್ನಾಗಿದ್ಯಾ? ಅಲ್ಕಣಪ್ಪ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಂದ ನೀನು. ಇಷ್ಟು ದಿನ ಆದ್ರೂ, ಇಷ್ಟು ತಿಂಗಳುಗಳಾದ್ರೂ ಕಾಣ್ತಿರ್ಲಿಲ್ವಲ್ಲ. ಏನು ಸಮಾಚಾರ? ಕೆಲ್ಸ ಬಿಟ್ಬಿಟ್ಟಿದ್ದೆ ಏನು? ಸೀರೆ ವ್ಯಾಪಾರ ಬಿಟ್ಬಿಟ್ಟಿದ್ದೇನು? ಅಲ್ಕಣೋ, ನೀವು ಬಂದರೆ ತಾನೇ ನಾವು ತಗೊಳೋದು. ಹಳ್ಳಿ ಜನಗಳೆಲ್ಲವ ನಿನ್ನೆ ಕಾಯ್ಕೊಂಡು ಕೂತಿರ್ತಾರೆ ಅಂತ ಗೊತ್ತಿಲ್ಲ ನಿನಗೆ. ಆದ್ರೂ ಬಂದಿಲ್ಲ ನೋಡು ನೀನು. ಏನು ಹಿಂಗೆ? ಏನು ಸಮಾಚಾರ? ಹುಷಾರ್ ತಪ್ಪಿಟ್ಟಿದ್ದೆ ಏನು? ಯಾಕೆ ಬಂದಿರಲಿಲ್ವಲ್ಲ ಊರ ಕಡೆಗೆ? ಅಕ್ಕ ಏನಿಲ್ಲ ಕಣಕ್ಕ. ಅದು ಒಂದಿಟ್ಟು ಬೆಂಗಳೂರು ಕಡೆಗೆ ಹೋಗ್ಬಿಟ್ಟಿದ್ದೆ ಕಣಕ್ಕ. ಬೆಂಗಳೂರಲ್ಲಿ ನನ್ನ ತಮ್ಮ ಒಂದು ಅಂಗಡಿ ಓಪನ್ ಮಾಡವನಿ. ಸೀರೆ ಅಂಗಡಿನೇ. ಹಂಗಾಗಿ ಒಂಚೂರು ಬೆಂಗಳೂರು ಕಡೆಗೆ ಹೋಗ್ಬಿಟ್ಟಿದ್ದೆ. ಒಂದು 2-3 ತಿಂಗಳು ಅಲ್ಲೇ ಇದ್ದು. ಅವನಿಗೆ ಬೇರೆ ಸರಿಯಾಗಿ ಗೊತ್ತಿಲ್ಲ ವ್ಯಾಪಾರ ಹೆಂಗೆ ಮಾಡೋದು, ಏನು ಎಷ್ಟೆಷ್ಟು ರೇಟ್ ಎಲ್ಲವ. ಅದಕ್ಕೆ ನಾನೇ ಇದ್ದು ಎಲ್ಲ ತೋರಿಸ್ಕೊಟ್ಟು ಇವಾಗ ಹೋದ ತಿಂಗಳು ತಾನೇ ಬಂದೆ ಕಣಕ್ಕ ಊರಿಗೆ. ಹಂಗಾಗಿ ಈ ಕಡೆಗೆ ಬರೋಕ್ಕಾಗಿಲ್ಲ ಕಣಕ್ಕ. ಇನ್ನೇನು ಶಿವರಾತ್ರಿಗೆ ತರೋಣ ಸೀರೆ ಅಂದ್ಕೊಂಡೆ. ಶಿವರಾತ್ರಿಗೆ ಇನ್ಯಾರು ಜಾಸ್ತಿ ತಗೊಳಲ್ವಲ್ಲಕ್ಕ. ಅದೆಲ್ಲವ ಏನೊಂದು ಸಿಂಪಲಾಗಿ ಮಾಡೋ ಹಬ್ಬ ಅಲ್ವಾ. ಅದಕ್ಕೆ ಯಾರು ತಗೊಳಕ್ಕಿಲ್ಲ ಅಂತ ಇವಾಗ ಯುಗಾದಿಗೆ ಬರೋಣ ಅಂತ ಇನ್ನೊಂದು 15 ದಿನ ಐತಲ್ಲ, ಅದಕ್ಕೆ ಬಂದೆ ಕಣಕ್ಕ. ನಿಮ್ಮೂರೇ ಮೊದಲು ಕಣಕ್ಕ. ಇಲ್ಲಿಂದನೇ ಶುರು ಮಾಡ್ತಿರೋದು. ಇಲ್ಲಿ ಚೆನ್ನಾಗಾಗುತ್ತೆ ನನಗೆ ವ್ಯಾಪಾರ ಎಲ್ಲ. ಅದಕ್ಕೆ ಅಂತಲೇ ಬಂದೆ ಕಣಕ್ಕ. ಓ ಒಳ್ಳೇದಾಯ್ತು ಬಿಡಪ್ಪ. ಹಂಗಾರೆ ನಮ್ಮೂರೇ ಮೊದಲು ಅಂದರೆ ಎಲ್ಲ ಸೀರೆಗಳು ಇಲ್ಲೇ ಇರ್ತದೆ ಬಿಡು. ಇಲ್ಲಾಂದ್ರೆ ನೀನು ಊರೂರು ಸುತ್ಕೊಂಬರೋಷ್ಟರಲ್ಲಿ ಎಲ್ಲ ಸೀರೆಗಳೆಲ್ಲ ಖಾಲಿ ಆಗಿರ್ತಿದ್ದು. ಏನು ಸಿಗೋಕ್ಕಿಲ್ಲ, ಏನಿಲ್ಲ ನಮಗೆ ಚೆನ್ನಾಗಿರೋವು. ಎಂತೆಂಥವು 4-5 ತಂದಿರ್ತೀಯ. ಆಮೇಲೆ ಅವು ಚೆನ್ನಾಗಿರೋಕ್ಕಿಲ್ಲ, ಏನಿಲ್ಲ. ಅದಕ್ಕೆ ದೊಡ್ಡ ಬಾಗೆಲ್ಲ ಕಾಣ್ತವೆ. ಮೊದ್ಲಿಗೆ ಇಲ್ಲಿಗೆ ಬಂದಿರೋದಕ್ಕೆ ನೋಡು ಎಷ್ಟೊಂದು ಸೀರೆಗಳವೆ. ಎಲ್ಲ ನೋಡಿ ತಗೋಬೋದು ಚೆನ್ನಾಗಿರೋದನ್ನ. ಕೊನೆಗೆ ಬತ್ತೀಯ ಒಂದೊಂದ್ಕಿತ. ಆವಾಗ ನೋಡಂಗೂ ಇಲ್ಲ, ಏನೂ ಇಲ್ಲ. ನಾವು ಚೆನ್ನಾಗಿರೋದು ಸಿಗೋಕ್ಕಿಲ್ಲ, ಏನಿಲ್ಲ. ಇರೋದ್ರಲ್ಲಿ ತಗೊಂಡು ಹೋಗ್ಬೇಕಾಯ್ತದೆ. ಹೆಂಗೋ ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ. ಕಣಕ್ಕ.
ಅದಕ್ಕೆ ನಿಮ್ಮೂರಿಗೆ ಮೊದಲು ಬಂದಿದ್ದು. ಅಕ್ಕ ಒಂದಿಟ್ಟು ಎಲ್ಲಾರನ್ನೂ ಕರಿಯಕ್ಕ. ನನಗೂ ಗಂಟು ನೋವು ಬಂದು ಕಣಕ, ಆಗ್ಲಿಂದ ಕರ್ದು ನಿಂಬಿಲಿ ನಿಂತ್ಕೊಂಡು ಕರಿತಾ ಇದ್ದೀನಿ, ಯಾರು ಬರ್ತಿಲ್ಲ ಏನು ಇಲ್ಲ ಕಣಕ. ನನಗೆ ನಿನ್ನ ಪರಿಚಯ ಅಲ್ವೇ, ಅದಕ್ಕೆ ಬಂದೆ ತೆಗಿ ಇಲ್ಲಿಗೆ. ನಿನ್ನ ಹತ್ರಕ್ಕೆ ಬಂದ್ರೆ ಎಲ್ಲಾರನ್ನೂ ಕರಿತೀಯ ಅಂತವ ಬಂದೆ ಕಣಕ. ಎಲ್ಲಾರನ್ನೂ ಕರಿಯಕವು. ಒಂದಿಟ್ಟು ಕರಿಯಕ್ಕ. ಯಾರ್ಯಾರಿದ್ದಾರೆ ಎಲ್ಲಾರನ್ನೂ ಸೀರೆ ತಗೊಳಕ್ ಕಾರಿ. ಎಲ್ಲ ಚೆನ್ನಾಗಿರೋ ಸೀರೆ ತಂದಿದ್ದೀನಿ ಕಣಕ, ಬೆಂಗಳೂರಿನ ತಂದಿರೋದು ಈ ಸತಿ. ಎಲ್ಲವ ಜರ್ತಾರಿ ಸೀರೆ ಇದ್ದಂಗವೆ. ರೇಷ್ಮೆ ಸೀರೆಗೂ ಏನು ಕಮ್ಮಿ ಇಲ್ಲ ಕಣಕವು. 20-30 ಸಾವಿರ ಕೊಟ್ಟು ರೇಷ್ಮೆ ಸೀರೆ ಏನು ನೋಡ್ತೀಯ, ಇವನ್ ನೋಡು. ಸರಿ ತಡಿಯಪ್ಪ, ಆಯಿತು. ಕರಿತೀನ ತೆಗಿ. ಎಲ್ಲ ಒಟ್ಟಿಗೆ ತೋರಿಸುವಂತಿ, ಒಂದೊಂದ್ಕಿತ ಏನು ಒಬ್ಬೊಬ್ರಿಗೆ ತೋರಿಸ್ತಿರ್ತೀಯ. ಲೇ ಸುಮಾ ಬಾರವಿಲಿ, ಸೀನಪ್ಪ ಬಂದವನ್ ಬಾ. ಸೀನಪ್ಪ ಸೀರೆ ತಗೊಳೊಂದು ಬಾರ್ಲೇ. ಸೀನಪ್ಪ ಬಂದವನ? ಅಯ್ಯೋ, ಎಷ್ಟೊಂದು ತಿಂಗಳಾಗೋಗಿತ್ತು, ಇವಯ್ಯ ಕಾಣ್ತಾನೆ ಇರಲಿಲ್ವ, ಬಂದೇ ಇಲ್ಲ. ಹೆಂಗೋ ಅತ್ತೆ ಹೊಸ ಸೀರೆ ಕೊಡಿಸ್ತದೆ ನನಗೆ. ಹೊಸ ಸೀರೆ ಸಿಗ್ತದಲ್ಲಪ್ಪ, ಯುಗಾದಿ ಹಬ್ಬಕ್ಕೆ ಹೊಸ ಸೀರೆ ಸಿಗ್ತದೆ. ನಾನು ಅಂದ್ಕೊಂಡಿದ್ದೆ ಅತ್ತೆ ಜೊತೆಲಿ ಸಾಮಾನು ಗಿಮ್ಮನ್ ತರೋಕೆ ಹೋದಾಗ ತೋರಿಸ್ಕೊಳ್ಳೋಣ ಒಂದು ಸೀರೆ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಈ ಸೀನಪ್ಪ ಬಂದನಲ್ಲ, ಅತ್ತೆ ಕೊಡಿಸ್ತದೆ ಹೊಸ ಸೀರೆಯ. ತಗೋಣ ಅತ್ತೆಗೆ. ಅತ್ತೆ ಸೀನಪ್ಪ ಬಂದವನೇ, ಹೇಳ್ವಲ್ರತ್ತೆ. ಇವಾಗ ಬಂದ ಅವನು. ಏನು ಚೆನ್ನಾಗಿದೆ ಸೀರೆ ಎಲ್ಲ ತಂದನತ್ತೆ. ನೋಡಿದ್ರೆ ಆಗಲಿ ಸೀರೆನಲ್ವಾ? ಲೇ ನಿನ್ನ ಬಿಟ್ಬಿಟ್ಟು ನೋಡೇನೆ ನಾನು. ಏನು ನೋಡಿಲ್ಲ ಏನೂ ಇಲ್ಲ ಕಣಂತೆ. ಎಲ್ಲರನ್ನೂ ಕರಿ ಅಂತ ಹೇಳ್ತಿದ್ದೆ. ಸೀನಪ್ಪ ಒಟ್ಟಿಗೆ ತೋರಿಸ್ತೀನಿ ಕಣಕ, ಎಲ್ಲರನ್ನೂ ಕರಿ ಅಂತವ. ಅದಕ್ಕೆ ನೀನು ಕರೆದೆ. ಒಂದಿಟ್ಟು ಪಾರ್ವತಕ್ಕನ ಅವ್ರನ್ನೆಲ್ಲ ಕರಿಯೇ ಜೋರಾಗಿ. ಬರಲಿ ನೋಡಲಿ ಸೀರೆ ಹೆಂಗವೆ ಅಂತವ. ಸಾವಿತ್ರಿನೂ ತಗೋಬೇಕಂತಿದ್ಲು ಕಣೆ. ಓದ್ಕಿತ ನಾವು ಶಿವರಾತ್ರಿ ಹಬ್ಬಕ್ಕೆ ಹೋಗಿದ್ವಲ್ಲ ವಿಶಾಲ್ ಮಾರ್ಟ್ಗೆ, ಆವಾಗಲೇ ಹೇಳ್ತಾ ಇದ್ಲು ಆ ಸಾವಿತ್ರಿ, ಅದೇನೋ ವಿಶಾಲ್ ಮಾರ್ಟಲ್ಲಿ ಸೀರೆ ಇರ್ಲಿಲ್ವೇನಕ್ಕ, ನಂಗೊಂದೇಳು ಸೀರೆ ತರ್ರಿ ಅಂತ. ಆವಾಗ ಹೇಳ್ದೆ, ಅಲ್ಲಿ ಸೀರೆ ಗಿರೆ ಏನು ಸಿಗೋಕ್ಕಿಲ್ಲ ಕಣೆ, ಮಕ್ಳು ಬಟ್ಟೆ ಚೂಡಿದಾರ ಪಾಡಿದಾರ ಅವೆಲ್ಲ ಸಿಗ್ತವೆ ಅಷ್ಟೇ ಅಂತ ಅಂದಿದ್ದೆ. ಅವಳು ತಗತಾಳೆ ಒಂದು ಎಲ್ಡ. ಕರಿ ಅವಳು ನೀವು. ಸಾವಿತ್ರನು ಇವರು ಏನಪ್ಪ ಪಾರ್ವತಕ್ಕನು ಇನ್ಯಾರವ್ರೆ, ಅವ್ರನ್ನೆಲ್ಲವ ಕರ್ಕಬಾತಾಗಿ. ಸರಿ ಕಣೆ ತೆಗೀರಿ, ಕರ್ಕೊಬತ್ತೀನಿ ಬಿರ್ನೆ ಹೋಗಿ. ಸೀನಪ್ಪ ಏನೋ ತಿಂಡಿ ಗಿಂಡಿ ತಿನ್ಕೊಬಂದೆ ಹೆಂಗಪ್ಪ? ತಿಂಡಿ ಹಾಕೊಡೋನೇನು? ಬೆಳಿಗ್ಗೆನೇ ಬಂದಿದ್ಯಾ ಪಾಪ, ತಿಂಡಿ ಇನ್ನೆಲ್ಲಿ ತಿಂದಿರ್ತೀನಿ ನೀನು? ಅಕ್ಕ ತಿಂಡಿ ಗಿಂಡಿ ಎಲ್ಲ ಆಮೇಲೆ ಇರ್ಲಿ ತಗೊಳಕ್ಕ. ನಿಮ್ಮ ಮನೆಗೆ ಬಂದಾಗೆಲ್ಲವ ನಾನು ತಿಂಡಿ ತಿನ್ಕೊಂಡು ಹೋಗಿದ್ದೀನಿ. ನಾನೇನು ನಾಚಿಕೆ ಪಡ್ಕೊಳಲ್ಲ, ತಿಂಡಿ ತಿಂತೀನಿ. ಮೊದಲು ಸೀರೆ ಎಲ್ಲ ವ್ಯಾಪಾರ ಆಗಲಿ ತಡೆಯೋಕೋ. ಸೀರೆ ಎಲ್ಲ ವ್ಯಾಪಾರ ಆದಮೇಲೆ ರವಡ್ ತಿಂಡಿ ತಿನ್ಕೊಂಡು ಹೋಗ್ತೀನಿ. ನಾನು ಬೆಳಗ್ಗೆನೇ ಎದ್ದಂಗೆ ಬಂದೆ ತೆಗಿ. ಅಲ್ಲೊಂದ್ಕಿತ ಅಲ್ಲಿ ಗುಂಡು ಅಂಗಡಿ ತವ ಒಂಚೂರು ಕಾಫಿ ಕುಡ್ಕೊಂಡು ಬಂದೆ ಕಣಕ್ಕ. ಏನು ಮಾಡ್ತೀಯ ವ್ಯಾಪಾರದಲ್ಲಿ? ವ್ಯಾಪಾರ ಆದರೆ ಸಮಾಧಾನ ಆಗೋದು, ತಿಂಡಿ ಹೊಟ್ಟೆಗಿಳಿಯೋದು ಕಣಕ್ಕ. ಇಲ್ಲ ಅಂದರೆ ಸಮಾಧಾನ ಆಯ್ತಾ ಇರಲ್ಲ ನನಗೆ. ಮೊದಲು ವ್ಯಾಪಾರ ಮುಗಿಸ್ಬಿಡೋಣ. ನೀವೆಲ್ಲ ಸೀರೆ ಯಾವ್ದು ಬೇಕು ಎಲ್ಲ ತಗೊಳ್ರಿ, ಆಮೇಲೆ ತಿರವ ತಿಂಡಿ ತಿನ್ಕೊಂಡು ಹೋಗ್ತೀನಿ ಕಣಕ್ಕ. ಸರಿ ಕಣ್ ಬಿಡಪ್ಪ, ಆಯಿತು ಹಂಗೆ ಮಾಡುವಂತ ಬಿಡೋತೆಗಿ. ನಾನಂತೂ ಇಲ್ಲಿ ಕುಂದ್ರು ಬಿಡ್ತೀನಿ ಕಣಪ್ಪ. ನೀನು ಎಲ್ಲ ತಂದು ತೋರಿಸು. ನನಗೆ ಆಗಾಗಲೇ ಓಡಾಡೋಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಮಂಡಿ ನೋವು. ಇಲ್ಲೇ ಕುಂದಿರ್ತೀನಿ ನಾನು, ಆಯ್ತೇನು? ಸರಿ ಕಣಕ್ಕ, ಆಯಿತು. ನಂಗೂ ಗೊತ್ತು ಕಣಕ್ಕೋ. ಕೂತ್ಕ ಅವ್ರು ಬರೋ ಗಂಟವಾ ಕೂತ್ಕೋ. ಅತ್ತೆ ನೋಡಿ ಅತ್ತೆ, ಎಲ್ಲಾನು ಕರ್ಕೊಬಂದೀವಿ. ಎಲ್ಲರೂ ಸೀರೆ ನೋಡ್ತೀವಿ ಅಂತ ಅಂದರು, ಅದಕ್ಕೆ ಕರ್ಕೊಬಂದೆ ಕಣತ್ತೆ. ಒಳ್ಳೇದಾಯ್ತು ಬಿಡಮ್ಮಿ. ಅವನು ಪಾಪ ಎಷ್ಟು ಅಂತ ಹೊಲಿತಾನೆ ಬೀದಿಯಾ. ಅದಕ್ಕೆ ನಾನು ಹೇಳ್ದೆ ಎಲ್ಲಾನು ಇಲ್ಲೇ ಕಾರ್ಯಮೀಯ ತೆಗೆ ಅಂತವ. ಇನ್ನೂ ಹೊಸ ಜನನ ಕರೆಯೋದಲ್ವೇ ನಮಗೆ ಬಂದ್ಬಿಟ್ಟಿದೀಯಾ ಇಷ್ಟೇ ಜನನ ಕರ್ಕೊಂಡು? ಅತ್ತೆ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ. ಸಾವಿತ್ರಿ ಬೀದಿಯಲ್ಲೂ ಹೇಳ್ಬಿಟ್ಟು ಬಂದಿದ್ದೀನಿ ಎಲ್ಲರಿಗೂ. ನಮ್ಮನೆ ತವೆ ಬನ್ನಿ ಸೀರೆ ಬಂದವ್ರೆ ಅಂತವ ಹೇಳ್ ಬಂದಿದ್ದೀನಿ. ಸೀನಪ್ಪ ಬಂದವನೇ ನಮ್ಮನೆ ತವೆ ಬನ್ನಿ ಸೀರೆ ನೋಡೋಕ್ಕೆ ಅಂತವ. ಬತ್ತರ್ಕಣಂತೆ, ಅಲ್ಲಿವರೆಗೂ ನಾವು ನೋಡಂತ ಆಡೀರಿ. ಅತ್ತೆ ನಿಮ್ಗೇನು ಬುದ್ಧಿ ಇಲ್ವಾ? ಆಮೇಲೆ ಜಾಸ್ತಿ ಜನ ಆಗೋದ್ರೆ ನಮಗೆ ಸರಿಯಾಗಿ ಸೀರೆ ಕಿಲ್ಕಣತ್ತೆ. ಎಲ್ಲರೂ ಅದು ಬೇಕು ಅಂತ ತಗೊಬಿಡ್ತಾರೆ. ಸುಮ್ಮನಿರ್ರಿ, ಮೊದಲು ನಾವೆಲ್ಲ ತಗೊಂಬಿಡೋಣ, ಆಮೇಲೆ ನೋಡ್ಕೊಳ್ಳೋಣಂತೆ. ಕಣಮಿ, ಅದು ಸರಿನೇ ಅನ್ನು. ಕುತ್ಕೊಳ್ರಿ ಎಲ್ಲ ಕುತ್ಕೊಳ್ರಿ ಬಿರ್ಬಿರ್ನೆ. ಸೀನಪ್ಪ ತೋರಿಸ್ಬಾರಪ್ಪ. ಅಕ್ಕ ಮೊದಲಿಗೆ ಎಲ್ಲ ನಂತವಿರೋ ಸೀರೆ ಎಲ್ಲ ತೋರ್ಸನೆ. ಇಲ್ಲ ನಿಮ್ಗೆ ಯಾವ್ದಾದ್ರು ಇಷ್ಟ ಇದ್ರೆ ಹೇಳ್ರಿ, ಅಂಥ ಸೀರೆನೇ ತೆಗಿತೀನಿ. ಎಂಥದ್ದು ಬೇಕು ಅಂತ ಹೇಳಿದ್ರೆ ಅಂಥ ತೆಗಿತೀನಿ ಕಣ್ರಕ್ಕ. ಇಲ್ಲ ಎಲ್ಲ ಸೀರೆನೂ ತೋರ್ಸಪ್ಪ ಅಂತಂದ್ರೆ ಎಲ್ಲ ಸೀರೆನೂ ತೋರಿಸ್ತೀನಿ ಕಣ್ರಕ್ಕ. ಹೆಂಗೆ ಮಾಡೋಣ ಹೇಳ್ರಿ ನೀವೇ ಈಗ. ಈಗ ಒಂದು ಕೆಲಸ ಮಾಡಪ್ಪ ನೀನು. ಎಲ್ಲ ಸೀರೆನೂ ತೆಗೆದು ಸುಮ್ಮನೆ ಅರಗಬೇಡ. ಲೇ ಸಾವಿತ್ರಿ, ಅದು ಎಂಥದ್ದು ಹೇಳ್ತಿದ್ದಲ್ಲೇ ಅಂಥದ್ದು ಸಿಲ್ಕು ಅಂತವ. 4 ದಿನದಿಂದ ಬಡ್ಕೊಂತಿದ್ದಲ್ಲೇ ಇದರಲ್ಲಿ ಮೊಬೈಲ್ನಾಗ ನೋಡ್ಕೊಂಡು ಅದು ಎಂಥದ್ದು ಬೇಕು ಹೇಳೆ, ಅಂಥದ್ದೇ ತಗೊಂಬಿಡೋಣ ತೆಗೆ ಎಲ್ಲರೂ. ತೆಳ್ಳಿಗಿರ್ತದ ಕಣಕ ಅಂತ ಹೇಳ್ತಿದ್ದಲ್ಲ ನೀನು, ಅದೆಂಥದ್ದು ಹೊಸೀರೆಯಾ ಅದನ್ನೇ ಹೇಳೆ. ಅಕ್ಕ ಅದು ಇದು ಕಣಕ, ಏನಂತಾರಪ್ಪ, ಅಯ್ಯಯ್ಯೋ ನನಗೆ ಮರ್ತೈತಲ್ಲಪ್ಪ ಏನದು ಅಂತವ. ಮೈಸೂರು ಸಿಲ್ಕ್ ಕಣಕ. ಅಣ್ಣ ಮೈಸೂರು ಸಿಲ್ಕ್ ಸೀರೆ ಇದ್ರೆ ತೋರ್ಸೋಣ. ಮೈಸೂರು ಸಿಲ್ಕ್ ಅಂದರೆ ಮೈಸೂರು ಸಿಲ್ಕ್ ಅಲ್ಕಣ, ಅಂಥದ್ದು ಬತ್ತದಲ್ಲಿ ಇವಾಗ ತೆಳ್ಳಿಗೆ ಚಿಕ್ಕ ಬಾರ್ಡ್ರ್ ಇರೋವಂಥವು ಅಂಥವಿದ್ರು ತೋರ್ಸೋಣ.
ಓ ಮೈಸೂರು ಸಿಲ್ಕ್ನಂತವು ಇದಾವ್ ಕಣಕ್ಕ ಇರಕ್ಕ ತೊಗಿತೀನಿ ಬ್ಯಾಗ್ ಎಲ್ಲ ಕೆಳಗಿಡ್ತೀನಿ ತೆಗಿತೀನಿ ಇರಕ್ಕ ಇದಾವೆ ಈಗೆಲ್ಲವ ಅವೇ ಓಡ್ತಿರೋದು ಕಣಕ್ಕವು ಅವೇನೋ ಮೈಸೂರು ಸಿಲ್ಕ್ ಅಂತವಲ್ಲ. ಮೈಸೂರು ಸಿಲ್ಕ್ ಎಲ್ಲ ತಗೋಬೇಕಂದ್ರೆ 15-20 ಸಾವಿರ ಬೇಕು ಕಣಕ್ಕ. ಇವೇನಂದ್ರೆ ಅದೇ ಥರ ಮಾಡವ್ರೆ ಅಷ್ಟೇ. ಅಂದರೆ ಸಿಲ್ಕಲ್ಲಿ ಮಿಕ್ಸ್ ಇರುತ್ತೆ, ಪಾಲಿಸ್ಟಾರ್ ಮಿಕ್ಸು ಸಿಲ್ಕ್ ಇರುತ್ತೆ. ಆಮೇಲೆ ಬಾರ್ಡ್ರ್ ಎಲ್ಲವ ಚೆನ್ನಾಗಿ ಕೊಟ್ಟಿರ್ತಾರೆ ಕಣಕ್ಕ, ಜರಿ ಬಾರ್ಡ್ರ್ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ನೀವು ಎಲ್ಲ ನೋಡ್ಕೊಬಂದಿರಂಗಿದ್ದೀರಿ ಸೀರೆಯ ಹೋಗಿದ್ರಲ್ಲ ಅದು ತಾರಕ್ಕೆ? ಇಲ್ಲ ಕಣನ, ನಾನೆಲ್ಲ ಹೋಗೋಣ ತಗೊಬರಕ್ಕೆ. ಏನಂತಂದರೆ ಈಗ ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ನನ್ನ ನಾನಿ ತಗೊಂಬಂದಿದ್ಲು. ಅದನ್ನ ಮೈಸೂರು ಸಿಲ್ಕು ಅಂತಿದ್ಲು. ಚೆನ್ನಾಗಿ ಕಾಣ್ತಿತ್ತು ಮಾತ್ರವ. ಎಷ್ಟು ತೆಳ್ಳಗಿತ್ತು ಅಂತೀರಾ, ಉಡ್ಕೊಳಕ್ಕೂ ಅಷ್ಟು ಚೆನ್ನಾಗಿತ್ತು. ಅದನ್ನೇ ಬಂದು ಗೌರಕ್ಕಂಗೆ ಹೇಳಿದ್ದೆ ನಾನು, ಅದನ್ನೇ ತಗೋಬೇಕಣಕ ಅಂತವ. ಅದಕ್ಕೆ ಗೌರಕ್ಕೆ ಕೇಳ್ತೈತೆ. ಹ್ಞೂ ಕಣಣ್ಣ, ಅದನ್ನೇ ತೋರ್ಸೋಣ. ಅದೇನೋ ಮೈಸೂರು ಸಿಲ್ಕ್ ಅಂತ ಅದನ್ನೇ ತೋರ್ಸತ್ತೆಗೆ. ಹ್ಞೂ ಕಣ್ಗೌರಕ್ಕ, ಅದೇ ಚೆನ್ನಾಗಿರೋದು. ನಾನು ನೋಡಿದ್ದೀನಿ ಎಷ್ಟೊಂದ್ಕಿತ ಮದುವೆಲೆಲ್ಲವ ಇವಾಗ ಅದನ್ನೇ ಹುಡ್ಕತಾ ಇರೋದು ಅಂತೀನಿ. ಏಟ್ ಮದುವೆಲಿ ನೋಡಿಲ್ಲ ನಾನು, ಎಷ್ಟೊಂದು ಮದುವೆಲಿ ಎಲ್ಲವ ಅದನ್ನೇ ಹುಡ್ಕೊಂಡು ಏನು ಜರಿ ಅಂತ ಮಿಂಚ್ತಿರ್ತಾರೆ ಅಂತೀನಿ. ಅದ್ರ ಜೊತೆಗೆ 1-2 ಒಡವೆ ಹಾಕೋಬಿಟ್ರೆ ಬೋ ಚೆನ್ನಾಗಿ ಕಾಣ್ತದೆ ಕಣಕ್ಕ ಸೀರೆಗಳು. ಮೈಸೂರು ಸಿಲ್ಕ್ ಏನಂತೀರಿ, ಎಲ್ಲನೂ ತಲೆ ಮೇಲೆ ಹೊಡೆದಂಗೆ. ಅದೇನು ದೊಡ್ಡ ಬಾಟ್ರು ರೇಷ್ಮೆ ಸೀರೆ ಊಟ ಸಾಕಾಗೈತತೆಗೆ. ಇದನ್ನೇ ತಗೊಂಬಿಡೋಣ ಕಣಕ್ಕ, ಅಲ್ವೇನ ಗೌರಕ್ಕ? ಹ್ಞೂ ಕಣಮಿ, ಅದಕ್ಕೆ ತಾನೇ ನಿಮ್ಮನ್ನೆಲ್ಲ ಕರೆಸಿದ್ದು. ಇದನ್ನೇ ತಗೊಳ್ಳಿ. ಹ್ಞೂ ಕಣ್ಲೆ, ಇದನ್ನೇ ತಗೋಣ ನಾವು. ಬೋ ಚೆನ್ನಾಗಿರ್ತದೆ ಕಣಂತೆ. ನಾನು ಸೊಸೆನೂ ಮೊನ್ನೆ ಹೋಗಿ ಪ್ಯಾಟೆಯಲ್ಲಿ ಇದನ್ನೇ ಬಂದವಳೆ. ಹಂಗೈತೆ ಅಂತೀಯ ಸೀರೆ, ನೀನು ನೋಡಬೇಕು. ಸೂಪರಾಗೈತೆ ಸೀರೆ. ಇದನ್ನೇ ತಗೋಣ ಕಡೆ, ಚೆನ್ನಾಗೈತೆ. ಹ್ಞೂ ಅದಕ್ಕೆ ನಾನು ನೀವೆಲ್ಲಿ ಬರಲಿ ಅಂತವ ಕಾಯ್ತಾ ಇದ್ದಿದ್ದು. ತೋರ್ಸಪ್ಪ ಸಿನಪ್ಪ, ತೋರಿಸು, ತಡ ಆಯಿತು. ನೋಡ್ರಕ್ಕ, ಮೈಸೂರು ಸಿಲ್ಕ್ ಸೀರೆಗಳಲ್ಲಿ ಎಲ್ಲ ಬಣ್ಣದ್ದು ಹಾಕಿದ್ದೀನಿ ನೋಡ್ರಿ. ಹಳದಿ ಬಣ್ಣದ್ದು, ಬಿಳಿದು, ಕೆಂಪುಗಿರೋದು, ಆಮೇಲೆ ಗುಲಾಬಿ ಬಣ್ಣ, ಹಸಿರುದು, ನೀಲಿದು ಎಲ್ಲನೂ ತಂದಿದ್ದೀನಿ ನೋಡ್ರಿ. ಯಾವ್ದು ಬೇಕು ಅದು ನೋಡ್ರಿ ಅಕ್ಕ. ಇಷ್ಟೇ ಇರೋದಿನ್ನ ಮೈಸೂರು ಸಿಲ್ಕಲ್ಲಿ ಇರೋವೆಲ್ಲ ಸೀರೆಗಳನ್ನು ತೆಗ್ದು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಏನಂದರೆ ರಾಜನಂದಿನಿ ಸೀರೆ, ಇನ್ನು ಒಂಚೂರು ಬಾರ್ಡ್ರ್ ಚಿಕ್ಕವು, ಬಾರ್ಡ್ರ್ ದೊಡ್ಡ ಸೀರೆ, ಹಾಫ್ ಆ್ಯಂಡ್ ಹಾಫ್ ಅಂತ ಒಂದು ಬಂದು ಎತ್ಕೊಂಡ್ರಕ್ಕವು. ಹಾಫ್ ಆ್ಯಂಡ್ ಹಾಫ್ ಅಂದರೆ ಅರ್ಧ ಒಂದು ಕಲರು, ಇನ್ನೊಂದು ಅರ್ಧ ಒಂದು ಕಲರು. ಹಂಗೂ ಐತೆ ನೋಡ್ರಿ. ಇನ್ನೊಂದು ಕುಚ್ಚಿರೋವು ಅವೇ, ಕುಚ್ಚೆ ಜಾಸ್ತಿ ಅದಕ್ಕೆ ಅಂಥವು ಅವೇ. ನೀವು ಎಲ್ಲವ ಮೈಸೂರು ಸಿಲ್ಕ್ ಹೇಳಿದ್ಕೆ ಮೈಸೂರು ಸಿಲ್ಕಲ್ಲಿರೋ ಸೀರೆಗಳೆಲ್ಲ ತೆಗ್ದಿದ್ದೀನಿ ಕಣ್ರಕ್ಕ. ಇದಕ್ಕಿಂತ ನಿಮಗೆ ಬೇರೆ ಬಣ್ಣಗಳು ಸಿಗಲ್ಲ. ಎಲ್ಲ ಬಣ್ಣಗಳ್ದು ಸೀರೆ ತೆಗ್ದಿದ್ದೀನಿ. ಯಾವ್ದು ಬೇಕು ಆರಿಸ್ಕೊಳ್ರಕ್ಕವು. ಎಲ್ಲ ಚೆನ್ನಾಗಿರೋವೆ ತಂದಿದ್ದೀನಿ ನೋಡ್ರಕ್ಕ. ಓಹೋ, ಪರವಾಗಿಲ್ಲ ಕಣಪ್ಪ ಸೀನಪ್ಪ, ನೀನುವೇ ಏನು ಈಗೀತ ಭಾರಿ ತಂದಿದ್ಯಾ ಕಣೋ. ಎಲ್ಲ ಬಣ್ಣದ್ದು ತಂದಿದ್ಯಲ್ಲೋ, ಆ ಬಣ್ಣ ಈ ಬಣ್ಣ ಅಂತ ಕೇಳೋಂಗಿಲ್ಲ, ಬಿಳಿದು ಸದ ತಂದ್ಬಿಟ್ಟಿದ್ಯಾ. ಪರವಾಗಿಲ್ಲ ಕಣ್ಲೆ, ಈಗೀತ ಒಳ್ಳೆ ಸೀರೆಗಳು ತಂದಿದ್ಯಾ ಕಣ ನೀನು. ಓದ್ಕಿತ ಇಲ್ಲವ ಆ ಊರು ಈ ಊರು ಅಂತವ ಸುತ್ಕೊಂಬತ್ತಿದ್ದಲ್ಲ, ಅದಕ್ಕೆ ಒಂದಿದ್ರು ಒಂದಿರ್ತಿರ್ಲಿಲ್ಲ. ಈಗೀತ ಮಾತ್ರವ ಚೆನ್ನಾಗಿರೋ ಸೀರೆಗಳು ತಂದಿದ್ದಿ ಕಣ್ಲ. ಹ್ಞೂ ಕಣತೆ, ಎಲ್ಲ ಎಷ್ಟು ಚೆನ್ನಾಗವ ನೋಡಂತೆ. ನನಗಂತೂ ನೋಡ್ತಿದ್ರೆ ಒಂದಕ್ಕಿಂತ ಒಂದು ಹೆಚ್ಚಾಗಿ ಕಾಣ್ತವೆ ಕಣಂತೆ. ಬೋ ಚೆನ್ನಾಗವ ಕಣತೆ ಎಲ್ಲ ಸೀರೆಗಳವೆ. ಹ್ಞೂ ಕಣಮಿ, ಎಲ್ಲವ ಚೆನ್ನಾಗಿರೋ ಸೀರೆಗಳೇ ತಂದೋನಿ. ಬಣ್ಣ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗೈತಲೆ. ನನಗೂ ನೋಡ್ತಿದ್ವಿ ಎಲ್ಲ ತಗೋಣ ಅನಿಸ್ತೈತೆ. ಲೇ ಪಾರ್ವತಿ, ಸಾವಿತ್ರಿ ಎಲ್ಲ ನೋಡ್ರಿ. ಬೋರಕ್ಕೆ ಯಾಕಂಗೆ ಕೂತಿದ್ದಿ ನೋಡ್ರಿ ಎಲ್ಲರೂ. ಯಾವ್ಯಾವ ಸೀರೆ ಬೇಕು ಆರಿಸ್ಕೊಳ್ರಿ. ಆಮೇಲೆ ನನಗಿದು ಅಂತವ ಜಗಳ ಆಡಬೇಡ್ರಿ. ಏನಪ್ಪ ಸೀನಪ್ಪ, ಬಣ್ಣದ್ದು 2 ಇಟ್ಟಿದ್ಯಾ ತಾನೇ. ಆಮೇಲೆ ನಾವು ಒಂದೇ ಬೇಕು ಅದೇ ಬೇಕು ಇದೇ ಬೇಕು ಅಂತ ಜಗಳ ಆಡ್ತಾರೆ ಕಣಪ್ಪ ಹೆಂಗಸ್ರು, ಗೊತ್ತು ತಾನೇ ನಿನಗೆ. 2 ತಂದಿದ್ದಿ ತಾನೇ ಒಂದೊಂದು ಬಣ್ಣದವ. ಅಕ್ಕ 2 ಅದಿದ್ರೆ 3 ತಂದಿದ್ದೀವಿ ಕಣಕ್ಕ ಈ ಸತಿ. ಹೋದ್ ಸತಿ ಹಂಗೆ ಆಗಿತ್ತಲ್ಲಕ್ಕ, ನಿಮ್ಮೂರಲ್ಲಿ ಒಂದೇ ಬಣ್ಣದ ಸೀರೆ ಇಬ್ಬರು ಇಟ್ಕೊಬಿಟ್ಟು ನನಗೆ ನಿನಗೆ ಅಂತವ ಚಟಾಪಟಿ ಮಾಡ್ತಿದ್ರಲ್ಲ. ಅದಕ್ಕೆ ಆತಾಗಿ ಈ ಪಾರತಕ್ಕನ ಸಾಸನೆ ಏನೋ ಅನಿಸ್ತದೆ ಇಬ್ರೂ. ಅದಕ್ಕೆ ಈ ಸತಿ 3 ತಂದಿದ್ದೀನಿ ಕಣಕ್ಕ, ಒಂದೊಂದು ಬಣ್ಣದವ. ಎಷ್ಟು ಜನನಾದ್ರೂ ತಗೋಬೋದು ಒಂದೇ ಬಣ್ಣದವು. ಬೇಕಿದ್ರೆ ಇವೆಲ್ಲವ 3 ಇದ್ದಾವೆ ನೋಡ್ರಿ, ಯಾವ್ದು ಬೇಕು ಅಂತ ನೋಡ್ಕೊಂಡು ಚಾಗಲ್ರಿ, ಚೆನ್ನಾಗಿರವ ಎಲ್ಲನೂ. ಮಾತ್ರ ಕ್ವಾಲಿಟಿ ಅಕ್ಕ, ಮಾತಾಡಂಗಿಲ್ಲ ಅಕ್ಕ, ದೂಸರ ಮಾತಾಡಂಗಿಲ್ಲ ಅಂತ ಕ್ವಾಲಿಟಿನೇ ತರೋದು. ನಿಮಗೆಲ್ಲ ಗೊತ್ತಲ್ಲ, ನಾನು ಪ್ರತಿ ಸರಿ ಬರೋನು ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ ಅಂತ. ಎಲ್ಲವೂ ಚೆನ್ನಾಗಿರೋ ಕ್ವಾಲಿಟಿ, ಚೆನ್ನಾಗಿರೋ ಬಣ್ಣವೇ ತಂದಿರೋದು ಈ ಸತಿ. ಆಮೇಲೆ ಎಲ್ಲ ಬೆಂಗಳೂರಿಂದ ತಂದಿರೋದು ಕಣಕ್ಕ. ಇಷ್ಟು ದಿನ ಅಲ್ಲಿ ತುಮಕೂರು ಅಲ್ಲಿ ಇಲ್ಲಿ ತರ್ತಿದ್ದೆ, ಶಿರಾಗ ಹೋಗಿ ತರ್ತಿದ್ದೆ. ಈ ಸರಿ ಬೆಂಗಳೂರಿಂದನೇ ತಂದಿದ್ದೀನಿ. ನನ್ನ ತಮ್ಮನ ಅಂಗಡಿ ಇಟ್ಟವನೇ ಅಂತ ಅನ್ನಲ್ಲ ಆವಾಗಲೇ, ಅಲ್ಲಿಂದನೇ ತಂದಿದ್ದೀನಿ ಕಣ್ರಕ್ಕ. ಎಲ್ಲ ತುಂಬ ಚೆನ್ನಾಗಿರೋ ಸೀರೆಗಳೇ. ಕ್ವಾಲಿಟಿ ಅಂತೂ ನೀವು ಮಾತಾಡಂಗಿಲ್ಲ ಕಣಕ್ಕ, ಎಲ್ಲಾದರೂ ಹೋಗಿ ಕೇಳ್ರಿ. ಈ ಥರ ಕ್ವಾಲಿಟಿ ಸಿಗೋಕ್ಕಿಲ್ಲ ಕಣ್ರಕ್ಕ ನಿಮಗೆ. ನೋಡ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ್ಯಾವ ಥರದ್ದು ಬೇಕು ಅಂತವ ನೋಡ್ರಿ, ಆರಾಮಾಗಿ ತಗೊಳ್ಳಿ.
ಅತ್ತೆ ಹಳದಿ ಕಲರ್ದು ಐತಲ್ಲ ಅತ್ತೆ ಅದು ತಗೋಣನೇನತ್ತೆ ನಾನು ಚೆನ್ನಾಗೈತದು ಹಾಂ ಹಳದಿ ಕಲರು ನೀಲಿ ಕಲರ್ ಐತೆ ನೋಡ್ರಿ ಅತ್ತೆ ಅದು ನನಗೆ ಇಷ್ಟ ಆಯಿತು ಕಣಂತೆ ಅದು ತಗೋಣ ನಾನು ಹ್ಞೂ ಕಣಮಿ ತಗೊಳಮ್ಮಿ ಹಳದಿ ಬಣ್ಣ ತಾನೇ ಹಾಂ ತಗೊಳತ್ತೆಗೆ ಹಾಂ ಕಣಂತೆ ಇದೆಯಾ ನೋಡಿ ಎಷ್ಟು ಚೆನ್ನಾಗೈತೆ ಹಳದಿ ಐತೆ ಆಮೇಲೆ ನೀಲಿನೂ ಐತೆ ಹಾಂ ಚೆನ್ನಾಗೈತೆ ಬಾರ್ಡ್ರುವೆ ಹಾಂ ಅಷ್ಟೊಂದೇನು ಡಿಸೈನು ಇಲ್ಲ ಬಾರ್ಡ್ರು ಹಾಂ ಚೆನ್ನಾಗೈತೆ ಕಣತೆ ಹಾಂ ಮಧ್ಯೆ ಲೈನ್ ಬೇರೆ ಐತೆ ಚೆನ್ನಾಗೈತೆ ಕಣತೆ ಇದನ್ನೇ ತಗೋತೀನಿ ನಾನು ಹಾಂ ಸರಿ ಕಣಮ್ಮಿ ಆಯಿತು ತಗೋ ಲೇ ಗೌರಿ ಅಲ್ಲೊಂದು ಐತಲ್ಲಿ ನೋಡಿ ಅಲ್ಲಿ ನೀಲಿ ಬಣ್ಣದ್ದು ಅದು ಚೆನ್ನಾಗಿ ಕಾಣೋಕ್ಕಿಲ್ವೇ ನನಗೆ ಚೆನ್ನಾಗಿಲ್ವೇನೆ ನೋಡೋಕ್ಕದು ಹಾಂ ಬರೀ ಒಂದೇ ಬಣ್ಣದ ಐತೆ ನೋಡೋದು ನೀಲಿದು ಅದು ಚೆನ್ನಾಗೈತೆ ನನಗೆ ಅದು ತಗೋಣನೇನೆ ನಾನು ಹೂ ಕಣಕ ತಗೊಳಕ ಚೆನ್ನಾಗೈತೆ ಎಲ್ಲ ಸೀರೆಗಳು ಏನು ಹೇಳಂಗಿಲ್ಲ ತಗೊಳ್ರಿ ಯಾವ್ದು ಬೇಕು ತಗೊಳ್ರಿ ಹ್ಞೂ ಕಣೆ ಇದು ಸಖತ್ತಾಗೈತೆ ನನಗಂತೂ ಇದೇ ಬೇಕು ಕಣೆ ತುಂಬ ಚೆನ್ನಾಗೈತೆ ಹಾಂ ಎರಡು ಚೆನ್ನಾಗೈತೆ ನೋಡು ಒಳ್ಳೆ ನನ್ನ ಹತ್ರ ಈ ಬಣ್ಣ ಇರಲಿಲ್ಲ ಕಣಪ್ಪ ನಾನು ಇದನ್ನೇ ತಗೊಳೋದು ಲೇ ಸುಮಾ ನನಗೊಂದು ಸೆಲೆಕ್ಟ್ ಮಾಡಿ ಯಾವ ಥರ ತಗೋಣ ಅಂತವ ಹಾಂ ನಂತವಂತೂ ಈ ಹಸಿರುದು ನೀಲಿಂದೆಲ್ಲ ಐತೆ ಕಣೆ ಯಾವ ಥರ ತಗೊಳೋದು ಅಂತಲೇ ಗೊತ್ತಾಯ್ತಿಲ್ಲ ಕಣೆ ನನಗಂತೂ ನೀನೇ ಒಂದು ಸೆಲೆಕ್ಟ್ ಮಾಡಿ ಯಾವ ಥರ ತಗೋಣನೆ ನಾನು ನೀನು ಒಂದು ಕೆಲಸ ಮಾಡಿ ಬಿಳಿದೈತೆ ನೋಡು ಹಾಂ ಕಾಪಿ ಕಲರ್ದು ಬಾರ್ಡ್ರು ಹಾಂ ಬಿಳಿದು ಅದು ತಗೊಬಿಡೈತೆಗಿ ಚೆನ್ನಾಗೈತೆ ಯಾವ್ದು ಹೇಳ್ತಿದ್ಯಾ ಕಾಣ್ತಾ ಇಲ್ಲ ನನಗೆ ಯಾವ್ದು ಹೇಳ್ತಿದ್ದೀನಿ ನೀನು ಇರುವಂದ್ರೆ ಒಟ್ಟು ತಕ್ಕೊಡ್ತೀನಿ ಓ ಇದಾ ಹ್ಞೂ ಕಣೆ ಚೆನ್ನಾಗೈತೆ ಕಣೆ ಇದೇ ತಗೋತೀನಿ ನಾನು ಹಾಂ ಚೆನ್ನಾಗೈತೆ ಈ ಕಲರು ಇರಲಿಲ್ಲ ನನ್ನ ಹತ್ರ ಇದೇನು ಬಿಳಿದ ಇಲ್ಲ ಕಣೆ ಒಂಥರ ಬಿಸ್ಕೆಟ್ ಕಲರ್ ಇದ್ದಂಗೆ ಐತೆ ಹಾಂ ಚೆನ್ನಾಗೈತೆ ಇದನ್ನೇ ತಗೋಣ ನೀನು ಹಾಂ ಕಾಪಿ ಕಲರ್ ಬಾರ್ಡ್ರದು ಇರಲಿಲ್ಲ ಕಾಪಿ ಕಲರ್ ಬ್ಲೌಸೇ ಇಲ್ಲ ನನ್ನ ಹತ್ರ ಎಲ್ಲವ ಬರೀ ಕೆಂಪವೇ ಆಗೋಗವೆ ಕೆಂಪವು ಗುಲಾಬಿ ಬಣ್ಣವು ಬ್ಲೌಸು ಅವೇ ಆಗೋಗವೆ ಇದು ಚೆನ್ನಾಗೈತೆ ಕಣೆ ಇದನ್ನೇ ತಗೋತೀನಿ ನಾನಂತವೇ ಸರಿ ಕಣಮ್ಮಿ ಆಯಿತು ತಗೋ ನನಗೆ ಏನು ಮಾಡೋಣ ಅಂತ ಗೊತ್ತಾಯ್ತಲ್ವಲ್ಲಪ್ಪ ಯಾವ ತಗೊಳ್ಳೋಣ ಈ ನೇರಳೆ ಕಲರ್ ಐತಲ್ಲ ಇದು ತಗೊಂಬಿಡೋಣ ಗೌರಕ್ಕ ನೋಡಲಿ ನೇರಳೆ ಕಲರ್ ಚೆನ್ನಾಗೈತೇನೋ ಇದು ತಗೋಣ ನಾನು ಕಣಮಿ ಚೆನ್ನಾಗೈತೆ ನೇರಳೆ ಕಲರ್ ತಗೋ ನಾನೇ ತಗೋಣಂತಿದ್ದೆ ಇನ್ನೇ ನೀನು ಕೇಳ್ಬಿಟ್ಟಲ್ಲ ತೆಗಿ ನೇರಳೆ ಕಲರ್ ಇಲ್ಲೊಂದು ಗುಲಾಬಿ ಕಲರ್ದು ಐತೆ ನೋಡು ಅದು ತಗೊಂತೀನಿ ನನಗೆ ಚೆನ್ನಾಗಿ ಕಾಣ್ತದೆ ನೀನು ನೇರಳೆ ಕಲರ್ ತಗೊಳಮ್ಮಿ ಇರಲಿ ಅತ್ತೆ ಅಕ್ಕಂಗೂ ಒಂದು ತಗೋಣನೇನತ್ತೆ ಯುಗಾದಿ ಹಬ್ಬ ಅಲ್ವಾ ಅಕ್ಕ ಬಂದರೆ ಹೊಸ ಸೀರೆ ಇರೋಕ್ಕೆ ಎಲ್ಲೋ ತಗೊಂಡಿರಲ್ವೋ ಅಕ್ಕಂಗೂ ಒಂದು ಜೊತೆ ತಗೋಣನೇನತ್ತೆ ಕಣಮಿ ಲೇ ಸೀನಪ್ಪ ಇನ್ನೂ ಚೆನ್ನಾಗಿರೋ ರೇಟವ ಯಾವುದಾದ್ರು ಇದ್ದರೆ ತೋರಿಸಲ್ಲ ಇದೇ ಥರ ಸೀರೆಲಿ ನಾನು ಹಿರಿ ಸೊಸೆಗೆ ಬ್ಯಾಕು ಒಂದು ಚೆನ್ನಾಗಿರೋದು ಅವಳು ಚೆನ್ನಾಗಿರೋ ಹಾಕೋದು ಅವಳು ರೇಟು ನೋಡ್ತಾಳೆ ಬಂದು ಏನತ್ತೆ ಇಷ್ಟು ಕಡಿಮೆ ರೇಟನ್ನು ತಂದಿದ್ದೀರಾ ಅಂತವ ಆಮೇಲೆ ದಬಾಯಿಸ್ತಾಳೆ ನನಗೆ ಸುಮ್ಮ ಜಾಗ್ಲಕ್ಕೆ ಬಿದ್ದುಬಿಡ್ತಾಳೆ ಚೆನ್ನಾಗಿರೋ ರೇಟ್ನದೇ ತೆಗೆದು ನೋಡೋಣ ತೆಗಿಯುವಂತ ನೋಡೋಣ ಯಾವ್ದಾದ್ರು ಚೆನ್ನಾಗಿದ್ದು ಇದ್ರಲ್ಲಯ್ಯ ನೋಡು ಅತ್ತೆ ಹೆಂಗೆ ಆಡ್ತವ್ರೆ ಅಂತವ ನನಗೆ ಮಾತ್ರ ಕಡಿಮೆ ರೇಟಿನಂತೆ ಅಕ್ಕಂಗೆ ಮಾತ್ರ ಜಾಸ್ತಿ ರೇಟಿನಂತೆ ನಾನು ಎಷ್ಟು ಮಾಡಿದ್ರು ಅಷ್ಟೇ ಅತ್ತೆಗೆ ಯಾವಾಗಲೂ ಅಕ್ಕನೇ ಇಷ್ಟ ಅಮ್ಮ ಈ ಮೈಸೂರು ಸಿಲ್ಕ್ ಸೀರೆನಾಗೆ ಇಷ್ಟೇ ಇರೋದು ಬೇರೆ ಸೀರೆನಾಗ ಬೇಕಾದರೆ ತೋರಿಸ್ತೀನಿ ಜಾಸ್ತಿ ರೇಟಿಂದೆಯ ತೋರಿಸ್ತೀನಿ ಬೇರೆ ಸೀರೆನಾಗ ಐತೆ ನೋಡ್ರಿ ಬೇಕಿದ್ರಿ ತೋರ್ಸನೇನು ಅಯ್ಯೋ ಬೇಡ ಬಿಡಪ್ಪ ಇದರಲ್ಲೇ ಒಂದು ತಗೋತೀನಿ ಆಮೇಲೆ ಅವಳು ಅದಕ್ಕೂ ಬಡ್ಕಂತಲ್ಲ ಆಮೇಲೆ ನಿಮ್ಮಿಬ್ರಿಗೂ ಒಂಥರ ತಗೊಂಡಿದ್ದೀರಿ ನನಗೊಂಥರ ತಗೊಂಡಿದ್ದೀರಿ ಹಂಗೆ ಹೆಂಗೆ ಅಂತವ ಅದೇ ಇದರಲ್ಲೇ ಕೊಡುವಂತ ತೆಗಿ ಯಾವ್ದಾದ್ರು ಚೆನ್ನಾಗಿರೋದು ಹಸಿರುದಿರೋದು ಚೆನ್ನಾಗೈತೇನೋ ಅದನ್ನೇ ತಗೊಂತೀನಿ ಬಿಡೋತೆಗಿ ಲೇ ಅಮ್ಮಣಿ ನೋಡಲ್ಲ ಹಸಿರು ತಗೋಣನೆ ನಿಮ್ಮ ಅಕ್ಕಂಗೆ ಚೆನ್ನಾಗಿ ಕಾಣ್ತದಾ ಕಣತ್ತೆ ಚೆನ್ನಾಗಿ ಕಾಣ್ತದೆ ಅದನ್ನೇ ತಗೊಳ್ಳಿ ಚೆನ್ನಾಗೈತೆ ಸರಿ ಬಿಡೋತೆಗಿ ಹಸಿರು ಬಣ್ಣದ ಅವಳು ಕೊಡ್ಸೋಣ ನಾನು ಗುಲಾಬಿ ಬಣ್ಣದ ನಾನು ತಗೋತೀನತೆಗಿ ಚೆನ್ನಾಗೈತಾನೆ ಆಮೇಲೆ ನಿಮ್ಮ ಅಕ್ಕ ಗೊತ್ತಲ್ಲ ನಿನಗೆ ಹೆಂಗೆ ಆಡ್ತಾಳೆ ಅಂತವ ನೀನೇನು ಬೇಜಾರು ಮಾಡ್ಕೊಂಡು ಹೆಂಗೆ ನಾನು ಜಾಸ್ತಿ ರೇಟಿನ ಕೇಳಿದೆ ಅವಳಿಗೆ ಅಂತವ ಇಲ್ಲ ಕಣತ್ತೆ ಏನೂ ಇಲ್ಲ ಪರವಾಗಿಲ್ಲ ತಗೊಳ್ಳಿ ನಂಗೆ ಗೊತ್ತು ನೀನು ಬೇಜಾರೆಲ್ಲ ಮಾಡ್ಕೊಳಕ್ಕಿರಲ್ಲ ಅವಳು ಗೊತ್ತಲ್ಲ ಅವಳು ಬುದ್ಧಿ ಹೆಂಗೆ ಆಡ್ತಾಳೆ ಅಂತವ ನನಗೆ ಅಂತ ತಂದಿದ್ದೀರಿ ಇಂಥ ತಂದಿರಿ ಅಂತವ ಕೊಂಗ್ ತೆಗಿತಾಳೆ ಅದಕ್ಕೆ ಒಂದು ರವಡ್ ಚೆನ್ನಾಗಿರುತ್ತೆ ತಗೋಣ ಅಂತ ಅಂದ್ಕೊಂಡೆ ಅಷ್ಟೇ ಹಂಗೇನಾದ್ರು ಬೇಜಾರಿದ್ರೆ ನೀನು ತಗೋ ಅಂತದೆಯಾ ಇಲ್ಲ ಕಣಂತೆ ಹಂಗೇನಿಲ್ಲ ಕಣಂತೆ ಯಾವ್ದಾರು ತಗೊಳ್ಳಿ ಸರಿ ಬಿಡು ಇನ್ನೇನು ಇದರಲ್ಲೇ ತಗೊಂತಿದ್ದೀವಲ್ಲ ಇನ್ನೇನು ಜಾಸ್ತಿ ರೇಟಿಂದೇನು ತಗೊಂತಿಲ್ವಲ್ಲ ಹಸಿರುದಂದು ಗುಲಾಬಿ ಬಣ್ಣದ್ದು ತಗೊಂಬಿಡೋಣ ತೆಗಿ ಕಣಂತೆ ಎರಡೂ ಚೆನ್ನಾಗವೆ ತಗೊಳ್ಳಿ ಆಯ್ತೇನ್ರಮ್ಮ ಎಲ್ಲರದುವೆ ನೋಡಿ ಪಾರ್ವತಿ ಎಲ್ಲರದು ಆಯ್ತೇನು ನೋಡು ರೇಟ್ ಮಾತಾಡೋಣೇ ಕಣಕ್ಕೆ ಆಯಿತು ರೇಟ್ ಮಾತಾಡೋಕೆ ಅದು ಎಷ್ಟು ಹೇಳ್ತೀನಿ ಏನು ಅಂತ ಕೇಳು ಹೇಳಪ್ಪ ಸೀನಪ್ಪ ಎಷ್ಟಪ್ಪ ಸೀರೆಗಳಿಗೆ ನೀನು ಸರಿಯಾದ ರೇಟ್ ಹೇಳ್ಬೇಕು ಸುಮ್ಮನೆ ಆಮೇಲೆ ಚೌಕಾಸಿ ಮಾಡಂಗೆ ಮಾಡಿಬಿಡ ಕೂತ್ಕೊಂಡು ಆಮೇಲೆ ನಿನಗೂ ಕೊಡೋಕೆ ಮನ್ಸಿರಲ್ಲ ನಮಗೂ ತಗೊಳಕ್ಕೆ ಮನ್ಸಿರಲ್ಲ ಒಂದು ಕಡ್ಡಿ ತುಂಡಂಗಂಗೆ ಒಂದು ಹೇಳ್ಬಿಡ್ಬೇಕು ಎಷ್ಟು ಅಂತವ ಅಲ್ಲಿ ಕಣಕ ಇಷ್ಟು ವರ್ಷದಿಂದ ನನ್ನ ನೋಡಿದ್ದೀರಾ ನಾನು ಯಾವಾಗಾದರೂ ತಪ್ಪು ಸುಳ್ಳು ದುಡ್ಡು ಹೇಳ್ಬಿಟ್ಟು ತಗೊಂಡು ಹೋಗ್ತೀನಿ ಅಕ್ಕ ಸೀರೆಗೆ ಏನು ಬೆಲೆ ಇರುತ್ತೆ ಅದನ್ನು ತಗೊಂಡು ತಿಂತಾನೆ ಅಕ್ಕ ಕ್ವಾಲಿಟಿನೂ ನೋಡ್ರಕ್ಕ ಚೆನ್ನಾಗಿರೋ ಕ್ವಾಲಿಟಿನೇ ತಂದಿದ್ದೀನಿ ಬೆಂಗಳೂರಿಂದ ತಂದಿರೋದು ಬೇರೆಯಾ
ನನಗೂ ಲಾಸ್ ಆಗಬಾರ್ದಲ್ವೇನಕ್ಕ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಿಲ್ಲ 800 ರೂಪಾಯಿ ಒಂದು ಸೀರೆ ಕಣ್ರಕ್ಕ ಅಷ್ಟೇ. ಬೇರೆಯವ್ರಿಗೆಲ್ಲ 1000 ರೂಪಾಯಿಗೆ ಮಾರ್ತೀನಿ, ಮೈಸೂರು ಸಿಲ್ಕ್ ಕಣಕ್ಕ ಇದು. ಬೇರೆಯವ್ರಿಗೆಲ್ಲ 1000 ರೂಪಾಯಿಗೆ ಮಾರ್ತೀನಿ, ನಿಮಗೆ 800 ರೂಪಾಯಿ ಕಣಕ್ಕ ಅಷ್ಟೇ. ಅಬ್ಬಬ್ಬಬ್ಬಬ್ಬ, ಏನಣ್ಣ ಹಿಂಗೆ ಅಂದ್ಬಿಟ್ಟೆ ನೀನು? ಯಾರ ಮನೆ ಹಾಳು ಮಾಡಬೇಕು ಅಂದ್ಕೊಂಡಿದ್ದೆ? 800 ರೂಪಾಯಿ ಅಂತಿದ್ಯಲ್ಲಣ್ಣ. ಹೋಗೋಣ ಪ್ಯಾಟೆ, ನಂಗೆ ಮೊನ್ನೆ ತಾನೇ ನೋಡ್ಕೊಂಬಂದಿದ್ದೀನಿ. ನಾನು ನೀನು ತಗೊಂಬಂದವಳೆ 500 ರೂಪಾಯಿ ಅಂತ ಹೇಳೋಳೆ. ಬಂದಿಲ್ಲ 800 ರೂಪಾಯಿ ಅಂತಿದ್ಯಲ್ಲಣ್ಣ. ಅಲ್ಲಿ ಕಣ ಒಂದು 50 100 ಹೆಚ್ಚು ಕಡಿಮೆ ಹೇಳೋದು ಅನ್ಬೋದು. ಇದೇನಣ್ಣ ಇಷ್ಟೊಂದು ಹೆಚ್ಚು ಕಡಿಮೆ ಹೇಳ್ತಾ ಇದ್ದೀನಿ ನೀನು? ಹೆಂಗೆ ತಗೊಳ್ಳೋದು ನಾವು ಅಂತವ ನೀನು? ಲೇ ಸಾವಿತ್ರಿ, ಒಂದು ರವಟ್ ಇರೇ ಮಾತಾಡ್ತಿದ್ದೀನಿ ಇರೇ. ಹೇಳೋಣ ಅಣ್ಣ, ನೀನಣ್ಣ 800 ರೂಪಾಯಿ ಅಂತ ಹೇಳೋಣ ಒಂದೇ ಸತಿ. ನಾವೇನು ತಗೋಬೇಕಾ ಬೇಡವಣ್ಣ? ಬೇಕಿದ್ರೆ ಸರಿಯಾಗಿ ರೇಟ್ ಹೇಳು ತಗೋಬೇಕು ಅಂದರೆ. ಇಲ್ಲ ಹಂಗೆ ಖಾಲಿ ಕೈಯಲ್ಲಿ ಹೋಯ್ತೀನಿ ಅಂದರೆ ಜಾಸ್ತಿ ಹೇಳಪ್ಪ ನೀನು. ಹೇಳ್ದಷ್ಟು ಮಾತು ಕೇಳ್ಬೇಕಣಪ್ಪ ನೀನು. ಯಾವಾಗಲೂ ಅವಾಗಲೇ ಹೇಳಿದ್ದೀನಿ, ಸರಿಯಾಗಿ ಒಂದು ರೇಟ್ ಹೇಳು ಅಂದರೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ತೀಯಪ್ಪ. ಅಕ್ಕೋ, ನಾನು ಬಾಯಿಗೆ ಬಂದಂಗೆ ಹೇಳೋಕ್ಕಾಗುತ್ತೇನಕ್ಕ? ಇರೋ ರೇಟ್ನೇ ತಾನೇ ಹೇಳ್ತಾ ಇರೋದಕ್ಕ. 800 ರೂಪಾಯಿ ಕಮ್ಮಿ ಇಲ್ಲ ಕಣಕ್ಕೋ. ಅವ್ರು ಎಲ್ಲಿ ತಗೊಬಂದವ್ರು ಏನೋ, ಅದು ಎಂಥ ಕ್ವಾಲಿಟಿನೇ ಏನೋ ಕಣಕ್ಕ. ನಾನು ಬೆಂಗಳೂರಿಂದ ಬೇರೆ ತಗೊಬಂದಿದ್ದೀನಿ ಕಣಕ್ಕೋ. ಅದಕ್ಕಾದ್ರೂ ಬೆಲೆ ಕೊಟ್ಟು ನೀವು ಜಾಸ್ತಿ ರೇಟ್ ಕೊಡ್ಬೇಕು ಕಣಕ್ಕ. ನೀನು ಬೆಂಗಳೂರಿಂದನಾರು ತಂದಿರು, ಎಲ್ಲಿಂದನಾರು ತಂದಿರು, ಅದಕ್ಕೂ ನಮಗೂ ಏನು ಸಂಬಂಧನೆಯ? ನೀನು ಬೆಂಗಳೂರಿಂದ ತಂದಿದ್ಯಾ ಅಂತವ ನಾವು 100 ರೂಪಾಯಿ ಜಾಸ್ತಿ ಕೊಡೋಕ್ಕಾಯ್ತದ? ಅವಳು ಸಾವಿತ್ರಿ ಎಲ್ಲೋ ಕೇಳ್ಕೊಬಂದವಳಂತೆ, 500 ರೂಪಾಯಿ ಕೊಡ್ತೀವಿ ಕಣಪ್ಪ, ಅದ್ರ ಮೇಲೆ 1 ರೂಪಾಯಿ ಕೊಡೋಕ್ಕಿಲ್ಲ. 5 ಸೀರೆ ತಗೊಂತ ಇದೀವಿ ನೋಡು. 3 4 5 6 ಸೀರೆ ತಗೊಂತಿದ್ದೀವಿ ನೋಡು. ಬೇಕಿದ್ರೆ ಕೊಟ್ಟು ಹೋಗು. ಬೇಡ ಅಂದರೆ ಹೋಯ್ತಾರ ನೀನು. ಏನು ರಮಿ, ಸರಿ ಆಯ್ತಾ 500 ರೂಪಾಯಿ? ಯಾಕೋ 500 ರೂಪಾಯಿಗಾದ್ರೆ ಪ್ಯಾಟೆಲ್ಲ ಹೋಗ್ತಾ ಇರ್ಬೋದಿತ್ತಲ್ಲಕ್ಕ. ಹೋಗ್ಲಿ ಬಿಡು, ಏನೋ ನೀನೊಂದು ಮಾತು ಕೇಳ್ಬಿಟ್ಟಿದ್ದೆಗೆ. ಇನ್ನೇನು ಮಾಡೋಕ್ಕಾಯ್ತದೆ? ಇರ್ಲಿ ಬಿಡೋಕೆ 500 ರೂಪಾಯಿ ಇರಲಿ ಅತೆಗೆ. ಅಲ್ಲಿ ಸಾವಿತ್ರಿ ನನ್ನೇ ಬೈತಾವಳು 500 ರೂಪಾಯಿ ಕೇಳಿದೆ ಅಂತವ. ಕೊಡಂಗಿದ್ರೆ ಕೊಡಪ್ಪ, 500 ರೂಪಾಯಿಗಿಲ್ಲ ಹೋಯ್ತಾರಪ್ಪ ಸುಮ್ಮನೆ. ಕೊಡ್ರಮ್ಮಿ ಎಲ್ಲ ಸೀರೆ ವಾಪಸ್ ಕೊಡ್ರಮ್ಮಿ ತೆಗಿ. ಆಯಿತು ಬಿಡ್ರಕ್ಕ, ಇನ್ನೇನು ಮಾಡೋಕ್ಕಾಗುತ್ತೆ? ಬೆಳಗ್ಗೆ ಬೋಣಿ ಬೇರೆ. ನೀವಿನ್ನೇನು 500 ರೂಪಾಯಿಗೆ ಇಟ್ಕೊಂಡು ಕೂತಿದ್ದೀರಾ? ಪರ್ಮನೆಂಟು ಅಂತವ ಕೊಡ್ತಾಯಿದ್ದೀನಿ ಅಕ್ಕ. ನೀವೆಲ್ಲ ನನ್ನ ಪರ್ಮನೆಂಟ್ ಗಿರಾಕಿ ಅಂತ ಸುಮ್ಮನೆ ಆಮೇಲೆ ಮುಂದಿನ ಸರಿಯಿಂದನೂ ಹಿಂಗೆ ಚೌಕಾಸಿ ಮಾಡಿಬಿಟ್ರಿ ಕಣ್ರಕ್ಕ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಕಣ್ರಕ್ಕ. ನಾನು ಕಷ್ಟಪಟ್ಟು ಬಿಸಿಲಲ್ಲೆಲ್ಲ ತಿರ್ಕೊಂಡು ಮಾರನು ಕಣ್ರಕ್ಕ. ಏನು ಅಂಗಡೀಲಿ AC ಕೂತ್ಕೊಂಡು ಮಾರೋನೇನಕ್ಕ ನಾನು? ಇಲ್ಲ ತಾನೆಯ. ನನಗೂ ಚೂರು ಪಾರು ದುಡ್ಡು ಸಿಗ್ಲಿ ಅಂತವ ಬರ್ತೀನಿ ಕಣ್ರಕ್ಕ ಅಷ್ಟೇ. ಲಾಸ್ ಮಾಡಿಬೇಡ್ರಿ ಕಣ್ರಕ್ಕ. ಒಂದು 50 100 ಹೆಚ್ಚು ಕಡಿಮೆ ಕೊಡ್ರಿ ಇರಲಿ. ಎಲ್ಲರಿಂದ ಸೇರಿಸಿ ಒಂದು 50 100 ಹೆಚ್ಚು ಕಡಿಮೆ ಕೊಡ್ರಕ್ಕ. ಇಲ್ಲಿ ಕಣಪ್ಪ ಅಷ್ಟೇ. ಪೈನಲ್ಲೂ 500 ರೂಪಾಯಿ ಅಷ್ಟೇ. ಬೇಕಿರ್ ಕೊಡು, ಇಲ್ಲ ಹೋಗ್ತಿರು. ಏನಕ್ಕ ಹಿಂಗೆ ಜಟ್ಟಿ ಹಿಡ್ದು ಕೂತ್ಕೊಬಿಟ್ರೆ ನೀವು? ಆಯ್ತು ಬಿಡ್ರಕ್ಕ. ಬೇರೆಯವ್ರಿಗೆಲ್ಲರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಕಣ್ರಕ್ಕ. ಪಕ್ಕದ ಬೀದಿಯವ್ರಿಗೆಲ್ಲವ 500 ರೂಪಾಯಿ ಕೊಟ್ಟೆ ಅಂತ. ಆಮೇಲೆ ಅವರು ಎಲ್ಲ ಅಷ್ಟೇ ದುಡ್ಡು ಕೇಳ್ತಾರೆ. ಇನ್ನೇನು ಮಾಡೋದು? ತಗೊಳ್ರಕ್ಕ. ಎಲ್ಲ ದುಡ್ಡು ಕೊಡ್ರಿ ಅತ್ತಾಗ ಇನ್ನೇನು ಮಾಡೋದು? 500 ಹಂಗೆ ಕೊಡ್ರಿ. 3000 ರೂಪಾಯಿ ಆಗುತ್ತೆ ಕಣಕ್ಕ. ಎಲ್ಲರಿಂದ 3000 ರೂಪಾಯಿ ಆಗುತ್ತೆ. ನೋಡಿ ಕೊಡ್ರಕ್ಕ. ಸರಿ ಕಣಪ್ಪ, ಆಯಿತು. ವೀಕ್ಷಕರೇ, ಹೆಂಗೋ ನಾವು ಯುಗಾದಿ ಹಬ್ಬಕ್ಕೆ ಹೊಸ ಸೀರೆ ತಗೊಂಡ್ವಿ. ವೀಕ್ಷಕರೇ, ನೀವೆಲ್ಲ ಹೆಂಗೆ ಮಾಡ್ತೀರಾ? ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತಗೋತೀರಾ? ಎಲ್ಲಿ ತಗೋತೀರಾ? ಅದನ್ನೆಲ್ಲ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ. ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿವಿ ವೀಕ್ಷಕರೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಆ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.